Hello everyone, welcome to Sanmarga classes. Let us see question number 41 of chapter Light. Write the figures to show regular and diffused reflections of light. ಇಲ್ಲಿ ರೆಗ್ಯುಲರ್ ಮತ್ತೆ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ಸ್ ಅಂತ ಹೇಳ್ತಿದ್ದಾರೆ. ವಾಟ್ ಆರ್ ರೆಗ್ಯುಲರ್ ಅಂಡ್ ಡಿಫ್ಯೂಸ್ಡ್ ರಿಫ್ಲೆಕ್ಷನ್? ಸಿ, ಇನ್ ರೆಗ್ಯುಲರ್ ರಿಫ್ಲೆಕ್ಷನ್ ದ ಲೈಟ್ ರೇ ಆಫ್ಟರ್ ರಿಫ್ಲೆಕ್ಷನ್ ಏನಿದೆ, ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್, ವೆರಾಸ್ ಇನ್ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಆರ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ದ ರಿಫ್ಲೆಕ್ಟೆಡ್ ರೇಸ್ ಆರ್ ನಾಟ್ ಪ್ಯಾರಲಲ್ ಟು ಈಚ್ ಅದರ್. ಇಷ್ಟೇ ಬಿಡಿಸಿದ್ರೆ ಆಯ್ತು. ಹಾಗಿದ್ರೆ ಇದು ಯಾವುದಕ್ಕೆ ಎಕ್ಸಾಂಪಲ್ಲು? ರೆಗ್ಯುಲರ್ ರಿಫ್ಲೆಕ್ಷನ್ ಅಲ್ವಾ? ಸಿ, light rays entering or falling parallelly on this surface. This is regular surface. And after reflection, each light ray, they are parallel to each other. Reflect ಆಗ್ತಾ ಇರೋ ಎಲ್ಲಾ ಲೈಟ್ ರೇ ಏನಿದೆ ಒಂದಕ್ಕೊಂದು ಪ್ಯಾರಲಲ್ ಇದೆ. ಇದನ್ನ ಏನಂತ ಕರಿತೀವಿ? ರೆಗ್ಯುಲರ್ ರಿಫ್ಲೆಕ್ಷನ್. ಇದು ರೆಗ್ಯುಲರ್ ಸರ್ಫೇಸ್ ಅಥವಾ ಸ್ಮೂತ್ ಸರ್ಫೇಸ್ ಇಂದ ಆಗಿರ್ತದೆ. whereas this is irregular surface. ನೋಡಿ, irregular surface ಇರುತ್ತೆ, particles arranged in a irregular manner. ಇಲ್ಲಿ irregular manner ಅಲ್ಲಿ ಅರೇಂಜ್ ಆಗಿರುತ್ತೆ particles. The rays which are falling on this irregular surface, they after reflection they are not parallel to each other. ಇಲ್ಲಿ ಒಂದಕ್ಕೊಂದು ಪ್ಯಾರಲಲ್ ಇರೋದಿಲ್ಲ. ಇಲ್ಲಿ ನೋಡಿ, ಪ್ಯಾರಲಲ್ ಆಗಿ ಬಿದ್ದಿರೋ ಲೈಟು ಒಂದಕ್ಕೊಂದು ಪ್ಯಾರಲಲ್ ಇಲ್ಲ ಇಲ್ಲಿ ಅಲ್ವಾ? ಹಾಗಾಗಿ ಇದನ್ನ ಏನಂತ ಕರಿತೀವಿ? ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ಈ ತರ ರೆಗ್ಯುಲರ್ ರಿಫ್ಲೆಕ್ಷನ್ಗೆ ಮತ್ತೆ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ಗೆ ಇಮೇಜ್ ಅನ್ನ ಬಿಡಿಸೋದು. ವೆರಿ ಸಿಂಪಲ್. ಒಂದು ರೆಗ್ಯುಲರ್ ಸರ್ಫೇಸ್ ಅನ್ನ ಹಾಕಿ ಅದ್ರ ಮೇಲೆ ಲೈಟ್ ಫಾಲ್ ಆಗೋ ತರ ಬಿಡಿಸಿ ಒಂದಕ್ಕೊಂದು ಪ್ಯಾರಲಲ್ ಇರೋ ರೇಸ್ ಅನ್ನ ತಗೊಳ್ಳಿ. ಆಫ್ಟರ್ ರಿಫ್ಲೆಕ್ಷನ್ ಆದ್ಮೇಲೆ ಅದು ಒಂದಕ್ಕೊಂದು ಪ್ಯಾರಲಲ್ ಆಗಿ ಹೋಗೋ ತರ ಬಿಡಿಸ್ಬೇಕು. ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಅಲ್ಲಿ ಈ ತರ ಡಿಫ್ಯೂಸ್ಡ್ ಇರ್ರೆಗ್ಯುಲರ್ ಸರ್ಫೇಸ್ ಅನ್ನ ತಗೊಂಡು ಲೈಟ್ ಫಾಲ್ ಆಗುತ್ತೆ, ಅಗೇನ್ ಪ್ಯಾರಲಲ್ ಲೈಟ್ ಫಾಲ್ ಆಗುತ್ತೆ. ಬಟ್ ಆಫ್ಟರ್ ರಿಫ್ಲೆಕ್ಷನ್ ಅದು ಒಂದಕ್ಕೊಂದು ಪ್ಯಾರಲಲ್ ಇಲ್ಲದೆ ಇರೋ ತರ ಬಿಡಿಸಿದ್ರೆ ಆಯ್ತು. ಇದು ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ಥ್ಯಾಂಕ್ ಯು.